ಇಷ್ಟು ಸಾಫ್ಟ್ ಮತ್ತು ಟೇಸ್ಟಿ ಆಲೂ ಪರೋಟ ಮನೆಯಲ್ಲಿ ಮಾಡಬಹುದು ಅಂತ ಯೋಚಿಸ್ತಿದ್ದೀರಾ? ನಾನು ನಿಮಗೆ ಹೋಟೆಲ್ ಸ್ಟೈಲ್ ಆಲೂ ಪರೋಟ ತೋರಿಸ್ತಾ ಇದ್ದೀನಿ. ಮೊದಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಬೇಯಿಸಿದ ಆಲೂಗೆಡ್ಡೆ. ಗೋಧಿ ಹಿಟ್ಟಿಗೆ ಉಪ್ಪು ನೀರು ಹಾಕಿ ಕಲಸ್ಕೊಳ್ಳೋಣ. 10 ನಿಮಿಷ ರೆಸ್ಟಿಗೆ ಬಿಡೋಣ, ಯಾಕೆಂದರೆ ಇದರಿಂದ ಪರೋಟ ಸಾಫ್ಟ್ ಆಗುತ್ತೆ. ಸ್ವಲ್ಪವೇ ನೀರು ಹಾಕಿ ಸ್ಮೂತಾಗಿ ಕಲಿಸ್ಕೊಳ್ಳೋಣ. ಯಾಕೆಂದರೆ ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗಾದರೂ ಚೆನ್ನಾಗಿರಲ್ಲ, ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಒಂದೇ ಸ್ಮೂತಾಗಿ ಹದವಾಗಿ ಇರಬೇಕು. ಚಪಾತಿಗಿಂತ ಸ್ವಲ್ಪ ಸ್ಮೂತಾಗಿರಬೇಕು ಹಿಟ್ಟು, ಆವಾಗ ಪರೋಟ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಈಗ ರೆಸ್ಟ್ ಆಗಕ್ಕೆ ಬಿಟ್ಬಿಡೋಣ. ಈಗ ಹೋಟೆಲ್ ಸ್ಟೈಲ್ ಪರೋಟ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಬೇಯಿಸಿದ 2 ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಖಾರದ ಪುಡಿ, ಆಲೂಗೆಡ್ಡೆನ ಸ್ಮ್ಯಾಶ್ ಬೇಕಾದರೂ ಮಾಡ್ಬೋದು, ಅರಿಶಿಣದ ಪುಡಿ, ಗರಂ ಮಸಾಲ ಪುಡಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಾಕಬೇಕು, ಇಲ್ಲಾಂದರೆ ತುಂಬ ಒರಟಾಗ್ಬಿಡುತ್ತೆ ಪರೋಟ. ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂಡು ಈಗ ಫಿಲ್ಲಿಂಗಿಗೆ ಎಲ್ಲ ರೆಡಿ ಆಯಿತು. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ್ರೆ ಫಿಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಹೋಟೆಲ್ ಸ್ಟೈಲ್ ಸ್ಟಫಿಂಗ್ ರೆಡಿ ಆಯಿತು. ಗೋಧಿ ಹಿಟ್ಟನ್ನು ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಉಂಡೆನ ಸ್ಮೂತಾಗೆ ಬಟ್ಲೊಳಗೆ ಸ್ಟಫಿಂಗ್ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ನಿಧಾನಕ್ಕೆ ಮಾಡಿ. ಗೋಧಿ ಹಿಟ್ಟು ಸ್ಮೂತಾಗಿದ್ದರೆ ಈಸಿ ಆಗುತ್ತೆ. ಫಿಲ್ ಮಾಡಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕುದಿದ್ರೆ, ಅಕ್ಕಿ ಹಿಟ್ಟು ಹಾಕಿದರೆ ಗರಿಯಾಗಿ ಬರುತ್ತೆ, ಗೋಧಿ ಹಿಟ್ಟು ಹಾಕಿದರೆ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಉದ್ದಕ್ಕೆ ಈಸಿ ಆಗುತ್ತೆ. ಒತ್ತಡ ಹಾಕಬೇಡಿ, ನಿಧಾನಕ್ಕೆ ಉದ್ದಿ, ಆವಾಗ ಆರಾಮಾಗಿ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನನಗೆ ಮಾಡೋಕ್ಕೆ ಬರ್ತಿತ್ತಾ ಅನ್ನೋ ಅಷ್ಟು ಆಶ್ಚರ್ಯ ಆಗಂಗೆ ನಿಧಾನಕ್ಕೆ ಉದ್ದಿ. ಒತ್ತಡ ಹಾಕಬಾರ್ದು, ಯಾಕೆಂದರೆ ಒಳಗೆ ಆಲೂ ಫಿಲ್ಲಿಂಗ್ ಇರೋದ್ರಿಂದ ಸ್ಟಫಿಂಗ್ ಹೊರಗೆ ಬರಬಾರ್ದು. ನೋಡಿ ಎಷ್ಟು ಈಸಿಯಾಗಿ ಪರೋಟ ರೆಡಿ ಆಯಿತು. ಈ ಥರ ರೆಡಿ ಮಾಡ್ಕೊಂಡು ಒಂದು 4-5 ಮಾಡ್ಕೊಂಡು ಬೇಯಿಸ್ಬೋದು, ಇಲ್ಲ ಒಂದೊಂದೇ ಮಾಡ್ತಾನೂ ಬೇಯಿಸ್ಬೋದು. ನಾನು ಒಂದೊಂದೇ ಮಾಡ್ತಾ ಬೇಯಿಸ್ತೀನಿ, ಅಭ್ಯಾಸ ಇರೋದ್ರಿಂದ. ಮೊದಲಿಗೆ ಹಂಚು ಚೆನ್ನಾಗಿ ಕಾದಿರಬೇಕು. ಬಟರು ಅಥವಾ ಎಣ್ಣೆ 2 ಹಾಕ್ಬೋದು. ಹಾಕಿ ನಿಧಾನಕ್ಕೆ ಸಿಮ್ಮಲ್ಲಿ ಬೇಯಿಸಿ, ಆವಾಗ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಮಾರ್ಕ್ ಬರೋ ತನಕ ಬೇಯಿಸ್ಬೇಕು. ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗೆ ಪರೋಟ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪರೋಟ. ಇದೇ ಥರ ನಿಮಗೆ ಬೆಳಗಿನ ಒಳ್ಳೆ ತಿಂಡಿ ರೆಡಿ ಆಗುತ್ತೆ. ಈಸಿನೂ ಹೆಲ್ತಿನೂ ಚೆನ್ನಾಗಿರುತ್ತೆ ಪರೋಟ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಟ್ರೈ ಮಾಡಿ, ಪರೋಟ ಮಾಡೋದು ಈಸಿ. ನೋಡಿ, ಸಾಫ್ಟ್ ಆಗಿರೋ ಆಲೂ ಪರೋಟ ಹೋಟೆಲ್ ಸ್ಟೈಲ್ ರೆಡಿ ಆಗಿದೆ. ಬಟರ್ ಜೊತೆ, ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಬೋದು. ನಾನು ಕರ್ಡ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಪರೋಟ ಮೇಲೆ ಬಟರು ಹಾಕ್ತಾಯಿದ್ದೀನಿ. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲಿಗೆ ಕಮೆಂಟ್ ಮಾಡಿ, ಒಳ್ಳೆ ರೆಸಿಪಿಗಳಿಗೆ ಫಾಲೋ ಮಾಡಿ. ಚೆನ್ನಾಗಿ ಬಂದಿದೆ ಅಲ್ವಾ? ಹೋಟೆಲ್ ಸ್ಟೈಲ್ ಪರೋಟ ರೆಡಿ. ಧನ್ಯವಾದಗಳು.